ಅಕ್ಕ ಅಣ್ಣ ಇದ್ರೇ ಯಾರು ನೋಡಲ್ಲ. ನಿಮ್ಮ ಹತ್ರ ಸುಳ್ಳು ಹೇಳ್ಕೊಂಡು ನಾನೇನು ಜೀವನ ಮಾಡೋದೇನಿಲ್ಲ. ನಿಮ್ಮ ಪರಿಸ್ಥಿತಿ ನೋಡಿದ್ರೆ ಎಲ್ಲಮ್ಮ, ನಿಮ್ಮ ಪರಿಸ್ಥಿತಿ ನೋಡಿದ್ರೆ ನಮ್ಮ ಕಣ್ಣಲ್ಲಿ ರಕ್ತ ಬರೋ ಥರ ಅನಿಸ್ತಾ ಇದೆ. ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಆಮೇಲೆ ನಮಗೆ ಸಂಬಂಧಪಟ್ಟಿದ್ದಲ್ಲ ಅಂತ ನೀವು ಅಂದ್ಕೊಳಕ್ಕೆ ಹೋಗಬೇಡಿ. ನಾನು ಮದುವೆ ಆದೋಗಿಂದ ನನ್ನ ಗಂಡ ತೀರ್ತೋಗಿಂದ ಯಾರು ಬಂದೆ. ನಮ್ಮ ತಂದೆ ತಾಯಿ ಇದ್ರು ತೀರ್ಕೊಂಡ್ರು. ನಮ್ಮ ತಂದೆ ತಾಯಿ ಹೋದ್ಮೇಲೆ ಯಾರು ಬರಲ್ಲ. ನಮ್ಮ ಅಣ್ಣ ನಮ್ಮ ಅಕ್ಕ ಯಾರು ಬಂದು ನೋಡಿ. ಕಂಬನಿಯು ಮಿಡಿದಿದೆ ದಿಕ್ಕನ್ನು ತೋಚದೆ. ಶತ್ರುಗಳಿದ್ರು ಕೂಡ ನಮ್ಗಳ ಶತ್ರುಗಳು ಎಷ್ಟೋ ಜನ ಇರ್ಬೋದು. ಆ ಶತ್ರುಗಳಿಗೂ ಕೂಡ ಇಂಥ ಒಂದು ದುಸ್ಥಿತಿ ಬರಬಾರ್ದು. ನಮ್ಮ ಯಾರಾದ್ರೂ ಇದಾರ ನಿಮ್ಗೆ ಬಂದು ಕರ್ಕೊಂಡು ಹೋಗುವಂತವ್ರು? ದೇವ್ರನೇ ಬರಲ್ಲ ಸರ್, ಬರಲ್ಲ. ಚೆನ್ನಾಗಿದ್ದವಾಗ ಬರಲ್ಲ ಅಂದ್ರೆ ಇವಾಗ ಬರ್ತಾರ. ವಿಧಿ ನಿನ್ನ ಆಟಕ್ಕೆ ನಾನದೇ ಆಟಿಕೆ, ಹೃದಯ ಏತಕ್ಕೆ ನಿನಗಿಲ್ಲ. ಸರ್ ನಿಮ್ಮ ಹತ್ರ ಸುಳ್ಳು ಹೇಳೋದೇನಿಲ್ಲ. ಮಕ್ಳಿದಾರ ಮದುವೆ ಆಗಿಲ್ಲ, ಚಿಕ್ಕ ಚಿಕ್ಕ ಮನೆ ಬಿಟ್ಟು ಹೊರಟೋಗಿದ್ದಾರೆ. ಹೊರಟೋಗ್ಬಿಟ್ಟಿದ್ದಾರೆ. ನಿಮ್ಗೆ ಬಂದು ಬಳಗ ಯಾರಿದ್ರೆ ಯಾರು ನೋಡ್ತಾರೆ ಸರ್? ನಾನು ಅಕ್ಕ ತಂಗಿರು ಅಕ್ಕ ಅಣ್ಣ ಇದ್ರೇ ಯಾರು ನೋಡಲ್ಲ. ಯಾರು ಪುಣ್ಯಾತ್ರ ಹೇಳಿದ್ರು ಸರಿ ಆಯ್ತು ಅಂದ್ಬಿಟ್ಟು ಕುಂತ್ಕೊಂಡಿದ್ದ ಜಾಗದಲ್ಲೇ ಕುಂತಿದ್ದು ನೋಡಕ್ ಆಗ್ತಿದ್ದಿಲ್ಲ. ಸರಿ ನೋಡೋಣ ಅಂದ್ಬಿಟ್ಟು ಆಟೋದನ್ನೊಬ್ಬನ್ ಕರ್ದೆ. ಪಾಪ ಬಾಡಿಗೆ ಓಡುತ್ತದೆ. ಅವ್ರ ಕಾಲು ಮುಡ್ದು ಕೇಳಿ ಕರ್ಕೊಂಡೋಗಿ ಬಿಡೋಣ ಅಂತ ಪಾಪ ಅವರು ಆಯ್ತು ಬಾಮ ಅಂತ ಕರ್ಕೊಂಡ್ ಬಂದ್ಬಿಟ್ಟು. ಊಟ ತಿಂಡಿಗೆ ಏನ್ ಮಾಡ್ತಿದ್ರಿ? ಇದೆ ಸರ್, ನನ್ನ ಹತ್ರ ದುಡ್ಡಿತ್ತು ತರ್ಸ್ಕೊಂತ ಇದ್ದೆ. ಬ್ಯಾಗ್ ಎತ್ಕೊಂಡು ಹೋಗ್ಬಿಟ್ರು. ಯಾರು ಎತ್ಕೊಂಡು ಹೋದ್ರಮ್ಮ? ಅಲ್ಲಿ ಪಕ್ಕದಲ್ಲಿ ಇಟ್ಕೊಂಡು ಮಲಗಿದೆ ಸರ್, ಯಾರಂತ ಗೊತ್ತಿಲ್ಲ. ಎತ್ಕೊಂಡು ಹೋಗ್ಬಿಟ್ಟು. ಅದನ್ನ ಎತ್ಕೊಂಡು ಹೋಗ್ಬಿಟ್ರ? ಎತ್ಕೊಂಡು ಹೋಗ್ಬಿಟ್ಟು. ನಿಮ್ಮ ಹತ್ರನೂ ಬಿಡಲ್ವಾ? ಜನ ಹೆಂಗಿರ್ತಾರೆ ಸರ್. ಈ ತಾಯಿ ಪರಿಸ್ಥಿತಿ ನೋಡ್ತಾ ಇದ್ರೆ ಬಹಳ ನೋವಾಗುತ್ತೆ, ಬಹಳ ಬೇಜಾರಾಗುತ್ತೆ. ಯಾಕಂತ ಹೇಳಿದ್ರೆ ಈ ನಿಜವಾಗ್ಲೂ ಶತ್ರುಗಳಿಗೂ ಇಂಥ ಕಷ್ಟ ಬರೋದು ಬೇಡ ಅಂತ ನಾನು ಯಾವಾಗ್ಲೂ ದೇವ್ರ ಹತ್ರ ಬೇಡ್ಕೊಳ್ತೀನಿ. ಯಾಕಂದ್ರೆ ಈ ಅಮ್ಮ ಯಾರೋ ಏನೋ ಗೊತ್ತಿಲ್ಲ, ಬಸ್ ಸ್ಟಾಪಲ್ಲಿ 4 ದಿನ ಮಲಗಿ ಅದೆಷ್ಟು ನರಕ ಅನುಭವಿಸಿರ್ಬೋದು ಅಂತ ನೀವೇ ಯೋಚನೆ ಮಾಡಿ. ಕಂಪ್ಲೀಟಾಗಿ ಇವ್ರ ಕೈಲಿ ಎದಳಕ್ಕಾಗ್ತಿಲ್ಲ. ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡಿದೆ. ದಯವಿಟ್ಟು ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಅವ್ರ ಮನೆಯವರು, ಅವ್ರ ಫ್ಯಾಮಿಲಿಯೋ ಯಾರಾದ್ರೂ ಇದ್ರೆ ಬಂದು ಕರ್ಕೊಂಡೋಗಮ್ಮ. ಯಾರಾದ್ರೂ ಇದಾರ ನಿಮ್ಗೆ ಬಂದು ಕರ್ಕೊಂಡು ಹೋಗುವಂತವ್ರು? ದೇವ್ರನೇ ಬರಲ್ಲ ಸರ್, ಬರಲ್ಲ. ಚೆನ್ನಾಗಿದ್ದವಾಗ ಬರಲ್ಲ ಅಂದ್ರೆ ಇವಾಗ ಬರ್ತಾರ. ಬರಲ್ಲ ಸರ್. ಯಾರ ಮೇಲೂ ಭರವಸೆ ಇಲ್ಲ ನಿಮ್ಗೆ? ಇಲ್ಲ ಸರ್. ನಾಳೆ ಏನಾರು ಹೆಚ್ಚು ಕಮ್ಮಿ ಆದ್ರೆ ಏನ್ ಮಾಡ್ಬೇಕಮ್ಮ? ಯಾರಿಗೆ ತಿಳಿಸ್ಬೇಕು ನಾನು? ಏನ್ ಕತೆ ಸರ್? ನೋಡಿ, ದೇವ್ರು ಒಬ್ಬನಿದ್ರೆ ಕಾಪಾಡ್ತಾನೆ, ಇಲ್ಲ ತಗೊಬೇಕಂದ್ರೆ ತಗಂತ. ಅದಕ್ಕೆಲ್ಲ ನಿಮ್ಮನ್ನ ನಾವು ಸಿಕ್ಸಲ್ಲ ಸರ್. ಯಾರೋ ನಿಮ್ಮನ್ನ ಅಷ್ಟು ಬಂದು ಕೇಳೋದೇ. ಮನುಷ್ಯನಾಗ ಹುಟ್ಟೋದೇ ಬೇಡ, ಇನ್ನೊಂದು ಜನ್ಮ ಅಂತಿದ್ರೆ ಮನುಷ್ಯನ ಜನ್ಮ ಅಷ್ಟು ಜನ್ಮ ಅಂತ ನಾನು ಅಂದ್ರೆ ಮನುಷ್ಯನ ಜನ್ಮ ಶ್ರೇಷ್ಠವಾದ ಜನ್ಮ ಅಂತಾರೆ. ಅದು ಯಾರಿಗ್ ಗೊತ್ತಾ? ಕಷ್ಟದಲ್ಲಿರೋ ಸ್ಪಂದಿಸಿ ಕಷ್ಟದಲ್ಲಿರೋ ನೋವು ಆಲಿಸ್ತಾರಲ್ಲ, ಅದು ನಿಜವಾದ ಶ್ರೇಷ್ಠ ಜನ್ಮ ಅಂತ ಹೇಳ್ಬೋದು. ಮನುಷ್ಯಂದು ಕಷ್ಟದಲ್ಲಿ ಇದಾರೆ ಅಂತ ಗೊತ್ತಾದ್ರೂ ಕೂಡ ನೋಡಿ ಕೂಡ ನೋಡ್ದಂಗೆ ಹೋಗ್ತಾರಲ್ಲ, ಅದು ನಿಜವಾದ ಮನುಷ್ಯ ಜನ್ಮ ಅನ್ಸ್ಕೊಳ್ಳಲ್ಲ. ಇದು ನಾನೊಂದೇ ಮಾತು ಹೇಳೋದು, ಬೀಡಿ ಸೇರ್ತೀರಾ, ಸಿಗರೇಟ್ ಸೇರ್ತೀರಾ, ಯಾವ್ದಾವ್ದೋ ದುರ್ಚಟಗಳಿಗೆ ಒಂದು 10 ರೂಪಾಯಿ, 20 ರೂಪಾಯಿ, 50 ರೂಪಾಯಿ, 100 ರೂಪಾಯಿನ ವೇಸ್ಟ್ ಮಾಡ್ತೀರಾ. ಯಾರಿಗಾದ್ರೂ ಈಗ ಉದಾಹರಣೆಗೆ ಹೇಳ್ಬೇಕಂದ್ರೆ ಎಷ್ಟೋ ಜನ ತಾಯಿಯಂದಿರನ್ನ ಕಳ್ಕೊಂಡಿರ್ತೀರಾ, ಎಷ್ಟೋ ಜನ ಮನೇಲಿ ತಾತಂದ್ರನ್ನ ಕಳ್ಕೊಂಡಿರ್ತೀರಾ, ಅಜ್ಜಿನ ಕಳ್ಕೊಂಡಿರ್ತೀರಾ. ಅಂಥವ್ರಿಗೆ ಸೇವೆ ಮಾಡಕ್ ನಿಮ್ಗೆ ಅವಕಾಶ ಸಿಕ್ಕಿರಲ್ಲ. ದಯವಿಟ್ಟು ಅಂಥವ್ರು ಈ ವಿಡಿಯೋನ ನೋಡಿ ಇವ್ರನ್ನೇ ನಿಮ್ಮ ತಾಯಿನೋ ಅಜ್ಜಿನೋ ಅಥವಾ ದೊಡ್ಡಮ್ಮನೋ ಚಿಕ್ಕಮ್ಮನೋ ಅನ್ಕೊಂಡು ಕನಿಷ್ಠ ಪಕ್ಷ ಅವರ ಮೆಡಿಸಿನ್ಸ್ಗೆ ಅಥವಾ ಅವರ ಚಿಕಿತ್ಸೆಗೆ ಯಾರಾದ್ರೂ ಸ್ಪಂದಿಸೋಂಥವ್ರಿದ್ರೆ ನೇರವಾಗಿ ನಮ್ಮ ಆಶ್ರಮಕ್ಕೆ ಬಂದು ಸ್ಪಂದಿಸ್ಬೋದು ಮತ್ತು ಅವ್ರಿಗೆ ಧೈರ್ಯ ತುಂಬೋದು. ಯಾಕಂತ ಹೇಳಿದ್ರೆ ನಿಜವಾಗ್ಲೂ ಹೇಳ್ತೀನಲ್ಲ, ಇಂಥವ್ರಿಗೆ ಖರ್ಚು ಮಾಡೋದು ಅಷ್ಟು ಈಸಿ ಆದ ಮಾತಲ್ಲ. ನೀವು ಕೂಡ 1 ರೂಪಾಯಿ ಕೂಡ ಈ ರೀತಿ ಅಸಹಾಯಕ ಪರಿಸ್ಥಿತಿಲಿ ಕಷ್ಟದಲ್ಲಿ ಇರ್ತಕ್ಕಂಥವ್ರಿಗೆ ತುಂಬಾನೇ ಯೂಸ್ ಆಗುತ್ತೆ. ಭಗವಂತ ಏನು ಹಣೆ ಮೇಲೆ ಬರೆದಿರ್ತಾನೋ ಅದೇ ಆಗೋದು. ಯಾರನ್ನು ನಂಬಿ ಜೀವನ ಮಾಡೋಕ್ಕಾಗಲ್ಲ. ದೇವ್ರನ್ನ ನಂಬಬೇಕು, ಜೀವನ ನಡೆಸ್ಬೇಕು. ಸ್ನೇಹಿತರೆ, ಆದಷ್ಟು ಈ ವಿಡಿಯೋ ಶೇರ್ ಮಾಡಿ. ಅವ್ರ ಕಡೆಯವ್ರು ಯಾರಾದ್ರೂ ಇದ್ರೆ ದಯವಿಟ್ಟು ಬನ್ನಿ. ಭಾಳ ಬೇಜಾರಾಗುತ್ತೆ. ಇಲ್ಲೊಂದಷ್ಟು ಜನ ಇದ್ದಾರೆ, ಬೆಳಿಗ್ಗೆ ಎದ್ರೆ ನಮ್ಮ ಮಗನ ಕಳಿಸು, ನಮ್ಮ ತಂದೆನ ಕಳಿಸು, ನನ್ನ ಮಗನ ಕಳಿಸು, ನನ್ನ ಹೆಂಡ್ತಿನ ಕಳಿಸು ಅಂತಿರ್ತಾರೆ. ಯಾರೂ ಬರಲ್ಲ. ಬರೀ ಕರೆದು ನನ್ನ ಬಾಯಿ ನೋಯ್ತೈತೆ, ನನ್ನ ಫೋನಲ್ಲಿ ಕರೆನ್ಸಿ ಖಾಲಿ ಆಯ್ತೈತೆ ಅಷ್ಟೇ. ಎಲ್ರಿಗೂ ಒಳ್ಳೇದಾಗಲಿ. ಜೈ ಕಂಟಕ ಮಾತೆ. ಶನೇಶ್ವರ ಒಳ್ಳೇದು ಮಾಡಲಿ. ನಮಸ್ಕಾರ.